ನಮ್ಮ ಸಂಸ್ಕೃತಿಯಲ್ಲಿ ಹುಟ್ಟಿದೆ ಎಂದು ಬುದ್ಧಿವಾದ ಹೇಳಿದ್ದಕ್ಕೆ ಸಮಾಜದ ಜನರೇ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ನೀಲಾ ಕಟವಟೆ ಆರೋಪ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಸಮಾಜದ ಸಾಮಾಜಿಕ ಜಾಲತಾಣಗಳಲ್ಲಿ ಹಣ ಗಳಿಸಲು ಕಡಿಮೆ ಬಟ್ಟೆ ಧರಿಸಿ ರೀಲ್ಸ್ ಮಾಡುವುದನ್ನು ಖಂಡಿಸಿ ನಾನು ಅವರಿಗೆ ನಮ್ಮ ಸಂಸ್ಕೃತಿ ಹಾಳಾಗ್ತಿದೆ, ಈ ರೀತಿ ನಡೆದುಕೊಳ್ಳುವುದು ಸರಿಯಲ್ಲ ಎಂದಿದ್ದಕ್ಕೆ ನಮ್ಮ ಮನೆಗೆ ಸಮಾಜದ 100ಕ್ಕೂ ಹೆಚ್ಚು ಜನ ನನ್ನ ಮೇಲೆ ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ನನ್ನ ವಿರುದ್ಧ ದೂರು ನೀಡಿ ನನ್ನನ್ನು 3 ದಿನಗಳ ಕಾಲ ಬಂಧಿಸಿದ್ದಾರೆ. ಅನ್ಯಾಯ ಆಗಿದ್ದು ನನಗೆ, ಆದರೆ ಶಿಕ್ಷೆ ಕೂಡ ನನಗೇ ಆಗಿದೆ. ನಾನು ಕೂಡ ಅವರ ವಿರುದ್ಧ ದೂರನ್ನು ನೀಡಿದ್ದು ಅವರಿಗೆ ತಿಂಗಳು ಕಳೆದ್ರೂ ಒಬ್ಬರಿಗೂ ಶಿಕ್ಷೆ ಆಗಿಲ್ಲ. ಅಂದ್ರೆ ಈ ಕಾನೂನು ಎಲ್ಲಿದೆ? ನನಗೆ ನ್ಯಾಯ ಸಿಗಲೇಬೇಕು ಎಂದು ತಮ್ಮ ಸಮಾಜದವರ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NKS TV4 ಗದಗ. ಪೊಲೀಸ್ ರಕ್ಷಣೆ ನಮ್ಗೆ ಸಿಕ್ಬಿಟ್ಟಿತ್ತು ಅಂದ್ರೆ ಹಿಂಗ ಮಾಡ್ಕೊಂತ ಹೋದ್ರೆ ಹೆಂಗ? ಆಮೇಲೆ ಇದ್ರಾಗ ಇನ್ನೊಂದೊಂದು ಮಣಿವೈತಿ ಲಾಸ್ಟ್. ಇದನ್ನ ಹೇಳ್ತೀನಿ ನೋಡ್ರಿ. ನಮ್ಮ ಪಂಚ ಟ್ರಸ್ಟ್ದ ಮೇನ್ ಅಧ್ಯಕ್ಷರಾದಂಥ ಫಕೀರ್ ಸಾಬ್ ಬಾಡ್ಗೆ, ವಿನೋದ್ ಸಿದ್ದಿಂಗ್, ರಾಜು ಬದ್ದಿ, ಈಶ್ವರ್ ಸರ್ ಸೋಳಂಕಿ, ತರುಣ ಸಂಘ ಅಧ್ಯಕ್ಷ ಇದ್ದರು ಅನಿಲ್ ಕಟೋಟೆ, ಅಂಬಿಕಾ ವಿಜಯ್ ಮಿತ್ರಾಣಿ ಹುಬ್ಳಿಕಿ, ದೀಪಾ ದರ್ಬಂಜ್ ಹುಬ್ಳಿ, ಗೋಪಾಲ್ ದರ್ಬಂಜನ್ ಹುಬ್ಳಿ, ಆಮೇಲೆ ವಿಜಯ್ ಮಿತ್ರಾಣಿ ಆಕಿ ಗಂಡ ಹುಬ್ಳಿ, ಪೂಜಾ ವಿಶಾಲ್ ಕಬಡ್ಡಿ ಗದಗ, ಶ್ರೀಯಾ ಆನಂದ ಕಟೋಟೆ ಗದಗ, ಪ್ರಮೋದ್ ಸಿದ್ದಿಂಗ್ ಗದಗ, ನಾರಾಯಣ ಸರ್ ಕಟೋಟೆ, NR ಕಟೋಟೆ ಅಂತಾರಲ್ಲ ಅವರು, ನನ್ನ ಫೋಟೋ ಚಪ್ಪಲಿ ಹಾಕಿದ್ರಲ್ಲ ಅವರು, ರೇಣುಕಾಬಾಯಿ ಕಬಡ್ಡಿ ಕಡಿಗೆದಕ್ಕೆ ಕಟೋಟೆ, ಇನ್ನೊಬ್ಬಕಿ ಕಟೋಟೆ ಹುಡುಗಿ ಆಕಿದ ಹೆಸರು ಸಿಕ್ಕಿಲ್ಲ, ಫೋಟೋ ಐತಿ. ಬೇವಿನ ಕಟ್ಟಿ ಸೋಡಾ ಫ್ಯಾಕ್ಟ್ರಿ ಅವರ ಮಗಳು, ಆಕಿಗೆ ಇರ್ಕಲ್ ಕೊಟ್ಟಾರ. ಪವನ್ ಕಬಡ್ಡಿ, ರೇಣುಕಾಬಾಯಿ ದತ್ತಾತ್ರೇಯ ಕಲಬುರ್ಗಿ, ಜಗದೀಶ್ ಪವಾರ, ಮುಖೇಶ್ ಬಾಂಡ್ಗೆ, ಕೃಷ್ಣ ಲದ್ವಾ, ಗೋಪಾಲ್ ದಲ್ಬಂಜನ, ರಿಲಯನ್ಸ್ ಕಟೋಟೆ, ಭಾಂಡಿಗೆ ಇನ್ನೊಬ್ಬಕಿ ಮಹಿಳೆ ಲೇಡಿ, ಈಕೆ ಕಸ್ತೂರ್ಬಾಯಿ ಬಾಂಡಿಗೆ, ವಿಶಾಲ್ ಕಟೋಟೆ, ಭೋಜ್ಗಿರಿ ಸುಭಾಷ್ ಭೋಜ್ಗಿರಿ, ಇವರು ತುಳಜಾಭವಾನಿ ದೇವಸ್ಥಾನ ಪೂಜಾರಿ. ಆಮೇಲೆ ಸರೋಜಬಟ್ಟಿ ಕಂದಾರ, ರೇಷ್ಮಾ ಸಿದ್ದಿಂಗ, ಸ್ನೇಹಲತಾ ಕಬಡ್ಡಿ, ಜನಾರ್ದನ್ ಕಬಡ್ಡಿ, ಕಾಶಿನಾಥ ಕಬಡ್ಡಿ, ವಿನಾಯಕ್ ಬದ್ದಿ, ರಾಘವೇಂದ್ರ ಕಬಡ್ಡಿ, ಇವ್ರು ಬೆಟಗೇರಿದವರು, ವಿನಾಯಕ್ ಬದ್ದಿ, ಆಮೇಲೆ ರಾಘವೇಂದ್ರ ಭಾಂಡ್ಗೆ ಇವ್ರು ಬೆಟಗೇರಿ, ಗಣಪತ್ ಸಾ ಜಿತೂರಿ, ಪ್ರಮೋದ್ ಸಿದ್ದಿಂಗ, ಆಮೇಲೆ ಕೀರ್ತುಸ ಹಬೀಬ, ಗೀತಾ ಹಬೀಬ, ನಂದು ಬೇವಿನ ಕಟ್ಟಿ, ಆಮೇಲೆ ಇನ್ನೊಬ್ಬಕಿ ಬೇವಿನ ಕಟ್ಟಿ ಹೆಣ್ಮಗಳು ಪೂಜಾ ಪವಾರ, ಕೃಷ್ಣ ಸಿದ್ದಂಗ, ಬಾಬು ಬಾಕಳೆ ಕೂಡ ಇದರಲ್ಲಿ ಇದ್ರು. ಆಮೇಲೆ ಇವರು ಪರಶುರಾಮ್ ಸಾ ಹಬೀಬ, ಆಮೇಲೆ ಇನ್ನೊಬ್ರು ಸೀನು ಹಬೀಬ್ ಅಂತ ಅವರು ಕೂಡ ಇದರಲ್ಲಿ ಇದ್ರು. ಇವರು ಮಾಜಿ ಕರಾಟೆ ಕಲಿಸೋರು ನಮ್ಮ SSK ಸ್ಕೂಲ್ದಾಗ ಅವರು ಕೂಡ. ಆಮೇಲೆ ಇದರಲ್ಲಿ ಇನ್ನೊಂದು ಮನವಿದೆ. ಇದು ಏನಪ್ಪ ಅಂದ್ರೆ ನಮ್ಮ ಸನ್ಮಾನ್ಯ ನ್ಯಾಯ ಸಚಿವರಾದಂಥ ನಮ್ಮ HK ಪಾಟೀಲ್ ಸಾಹೇಬ್ರಿಗೆ ಒಂದು ಮನವಿ ಮಾಡಕತ್ತೀನಿ. ಇದನ್ನು ದಯವಿಟ್ಟು ಇದನ್ನ ಪ್ರಸ್ತುತ ಮಾಡಬೇಕು. ನಿಮ್ಮ ಇದನ್ನ ಸಾಹೇಬ್ರಿಗೆ ವಿನಂತಿ ಏನಂದ್ರೆ, ಗದಗ ಶಹರದಲ್ಲಿ ಹಾಡು ಹಗಲೇ ಒಬ್ಬ ವೃದ್ಧ ತಾಯಿಯೊಂದಿಗೆ ಮನೆಯಲ್ಲಿ ಇರುವ ಮಹಿಳೆಯ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡಿ SSK ಸಮಾಜ ಅಧ್ಯಕ್ಷರು ಫಕೀರ್ ಸಾಬ್ ಬಾಡ್ಗೆ ಹಾಗೂ ಅವರ ಸಂಗಡಿಗರು, ಪಂಚ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರು, ಮಹಿಳಾ ಮಂಡಲದ ಸದಸ್ಯರು, ಆಮೇಲೆ ತರುಣ ಸಂಘದ ಎಲ್ಲ ಸದಸ್ಯರು ಈ ಪ್ರಾಣಾಂತಿಕ ಕೃತ್ಯದಲ್ಲಿ ಪಾಲ್ಗೊಂಡಿದ್ದರಿಂದ ಸಾಮಾನ್ಯ ವ್ಯಕ್ತಿಯ ನಡಿ ಪ್ರೋತ್ಸಾಹಿಸಿ ಅವರು ಗದಗಿಗೆ ಬರುವ ಆಮಂತ್ರಣ ನೀಡಲಾಯಿತು. ಅದರ ಸಲುವಾಗಿ ಇವ್ರು ಏನ್ ಮಾಡಿದ್ರು ಅಂದ್ರೆ, 8ನೇ ತಾರೀಕಿಗೆ NR ಕಟೋಟೆ ಅನ್ನೋರು ಫೇಸ್ಬುಕ್ನಲ್ಲಿ ಒಂದು ಫೋಟೋ, ನನ್ನ ಫೋಟೋಗೆ ಒಂದು ಚಪ್ಪಲಿ ಹಾಕಿ ಅದನ್ನು ಎಲ್ಲರೂ ನಿಮ್ಮ ಸ್ಟೇಟಸ್ನಲ್ಲಿ ಇಟ್ಕೊಡ್ರಿ ಅಂತ ರಿಕ್ವೆಸ್ಟನ್ನು ಕಳಿಸಿದ್ರು. ಅದು ನಮಗೂ ಕೂಡ ಬಂತು. 8ನೇ ತಾರೀಕಿಗೆ ಒಂದು ಮೀಟಿಂಗ್ ಮಾಡಿದ್ರಿ ಇಲ್ಲಿ. ಇಲ್ಲ, ನಾಳೆ ಬೆಳಿಗ್ಗೆ ಆಕಿಗೆ ಮನೆಗೆ ಹೋಗಿ ಆಕಿಗೆ ಏನು ಮಾಡೋಣ, ಹೀಗಾಗಿ ಎಲ್ಲರೂ ಬರ್ರಿ ಅಂತೇಳಿ ಕೆಲವು ಆಡಿಯೋಗಳ ಮೂಲಕ ಕೂಡ ಜನರನ್ನು ಬರ್ರಿ ಅಂತ ಹೇಳಕ್ಕೆ ಚಾಲು ಮಾಡಿದ್ರು. ಇದರಲ್ಲಿ ರೇಣುಕಾಬಾಯಿ ಕಲಬುರ್ಗಿ, ಆಮೇಲೆ ಈಕಿ ಅಂಬಿಕಾ ಮಿತ್ರಾಣಿ ಅನ್ನಕಿ ಹುಬ್ಳಿ ಹುಡುಗಿ, ಇವರು ಆಡಿಯೋ ರೆಕಾರ್ಡಿಂಗ್ ಕೂಡ ಹಾಕಿ ಗ್ರೂಪ್ನಲ್ಲಿ ಬರ್ರಿ ಎಲ್ಲರೂ ಸೇರಿ ಅದಕ್ಕೆ ಸರಿಯಾದ ತಕ್ಕ ಶಿಕ್ಷೆ ಮಾಡೋಣ ಅಂತ ಒಂದು
ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ ಸರ್. 9/1/2026 ಒಂದು ಸಭೆ ಕರೆಯಲಾಗುವುದು ಎಂದು ಒಂದು ಜಾಹೀರಾತು ಪ್ರಕಟಿಸಿದರು. ಫೇಸ್ಬುಕ್ದಾಗ, ಅದು ವಾಟ್ಸಪ್ದಾಗಲೇ ಎಲ್ಲ ಕೂಡ ಶೇರ್ ಮಾಡಿದ್ರು. ಕಟ್ವಾಟ ಮಾಡಿದ್ರು. ಬೆಳಿಗ್ಗೆ 9/1/2026 ಬೆಳಿಗ್ಗೆ 10 ಗಂಟೆಗೆ ಸುಮಾರಕ್ಕೆ ನಂಗೆ ಕೆಲವರಿಂದ ಕಾಲ್ ಬರಕತ್ತು, ಮಿಸ್ ಕಾಲ್. ಆಮೇಲೆ ಕೆಲವು ಆಡಿಯೋಗಳ ಮೂಲಕ ಧಮಕಿ ಕೂಡ ಬಂದು, ಬಾ ನೀನು ಮಾರಿ ತೋರ್ಸ್, ಬಾ ಇಲ್ಲಿ ಬಾ ತೋರ್ಸ್ದು ಅಲ್ಲಿ ಮಾತಾಡ್ತೀನಿ, ನೀನು ಬಾ ಇಲ್ಲಿ, ನಾವು ನೀನು ಪಜಿತ್ ಮಾಡೋಕ್ಕಿಲ್ಲ, ಹಬ್ಬ ಗುಡಿಗೆ ಸೇರಿವಿ ಎಲ್ಲರೂ ಬರ್ರಿ ಅಂತೇಳಿ. ನಮ್ಮ ತಮ್ಮ ಏನಂದ, ನೀವು ಹೋಗ್ಬೇಡವ, ಮೊದಲ ಇಷ್ಟು ಮಂದಿ ಸೇರೋಣಂತ, ಏನು ಮಾಡ್ತಾರೋ ಗೊತ್ತಿಲ್ಲ, ಸುಮ್ಮನೆ ಮನೆಗೆ ಇದ್ದು ಬಿಡು ಅಂತ. ಮನೆಯಲ್ಲಿ ನಾನು ಮತ್ತು ನನ್ನ ತಾಯಿ ವಯೋವೃದ್ಧೆ 83 ವರ್ಷದವರು ಇಬ್ಬರು ಮಂದಿ ಇದ್ವಿ. ಇವ ಮತ್ತು ಇವನ ಹೆಂಡತಿ, ಇವಂತೂ ಅಂಗಡಿಗೆ ಹೋಯ್ತಾ, ಇವನ ಹೆಂಡತಿ ತವ್ರ ಮನೆಗೆ ಹೋಗಿದ್ಲು. ನಾವೇ ಇಬ್ಬರು ಮಂದಿ ಇದ್ವಿ. ಏನಿಲ್ಲ ಅಂದ್ರೆ ಒಂದು 10 ನಿಮಿಷದಾಗ ಒಂದು 150ರಿಂದ ಹಿಡಿದು ಒಂದು 200 ಜನ ಗಾಡಿ, ಟೂ ವೀಲರು, ಕಾರು ಎಲ್ಲ ನಿಂತ ಬರಕ್ಕೆ ಸ್ಟಾರ್ಟ್ ಆದ್ರೆ ಕೇಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಮುಂದೆ. ಬಾರ್ಲಿ ನೀಲಿ ಆತರ್ಗಿತ್ತಿ ಹೊರಗೆ ಬನ್ನಿನ ನೀವು ನೋಡ್ತೀವಿ. ಮ್ಯಾಲೆ ಇತ್ತು ನನ್ನ ಮನೆ ಫಸ್ಟ್ ಫ್ಲೋರ್ದಾಗ, ಕೆಳಗೆ ನಂದು ಆಫೀಸ್ ಐತಿ. ಅದನ್ನು ಗೇಟ್ ಕೂಡ ನಂಗೆ ಲಾಕ್ ಇರ್ತಿತ್ತು. ಮನ್ಯಾಗ ನಾವು ಒಬ್ಬರು ಇದ್ದಾಗ ಲಾಕ್ ಮಾಡ್ತೀವಿ ಅದನ್ನು. ಆ ಗೇಟಿಗೆ ಬಂದು ಬಯಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್. ಅವಾಗ ನಾನು ಏನು ಮಾಡಿದ್ದೆ ಅಂದ್ರೆ ಲೈವ್ ಫೇಸ್ಬುಕ್ ವಿಡಿಯೋ ಮಾಡ್ಬೇಕಂತ ತಲೆಗೆ ಬಂತು. ಮಾಡಿದಾಗೆಲ್ಲ ಅವಾಗ ಲೈವ್ ವಿಡಿಯೋದಲ್ಲೆಲ್ಲ ಬೈದಿದ್ದು, ಚೀರಾಡಿದ್ದು, ಒದರಾಡಿದ್ದು ಎಲ್ಲ ಐತಿ. ನಾನು ಗೇಟ್ ಮುರಿಯೋದು ಕೂಡ ಕಾಣಿಸುತ್ತೆ. ಅದ್ರ CCTV ಎಲ್ಲ ಕಟ್ ಮಾಡಿ, ವಯರ್ ಕಟ್ ಮಾಡಿ ಅವರೆಲ್ಲ ಒಳಗೆ ಬರಕ್ಕೆ ಪ್ರಯತ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಸರ್. ಅದು ಕೂಡ ನಾನು ಹೇಳ್ತಾ ಇದ್ದೀನಿ ನಮ್ಮ ಮಂದಿಗೆಲ್ಲ, ನೋಡ್ರಿ ಇಲ್ಲೇ ಮನೆ ಮೇಲೆ ಅಟ್ಯಾಕ್ ಮಾಡ್ಯಾರ, ನನ್ಗೆ ಹೊಡ್ಯಾಕ ಈ ರೀತಿ ಮಾತಾಡೋಕೆ ಬಂದಿದ್ದವರು ಗೇಟ್ ಮುರಿತಾರೇನ್ರಿ ಹೇಳಿ. ಈ ಮಾತಾಡೋಕೆ ಬರೋ ಪದ್ಧತಿ 200 ಮಂದಿನ ಕರ್ಕೊಂಡ್ಬಂದ್ಯಾರ ಇವರು. ಇದೇ ಗದಗ ಪಂಚ ಟ್ರಸ್ಟ್ ಕಮಿಟಿ ಅವರು. ಇದು ಮಾಡೋದು ನೋಡ್ರಿ ಎಷ್ಟು ಇವ್ರಿಗೆ ಇದು ಏನಪ್ಪ, ಒಂದು ಬೇರೆಯವ್ರ ಬಗ್ಗೆ ಒಂದು ದಬ್ಬಾಳಿಕೆ ಮಾಡಿ ದರೋಡೆ ಕೂಡ ವೃತ್ತಿಯನ್ನು ಮಾಡಿದ್ದಾರೆ ನೋಡ್ರಿ, ದಾಳಿ ಮಾಡೋದನ್ನ. CCTVನೂ ಕೂಡ ತೆಗೆದು. ಆಮೇಲೆ ನನ್ನ ಪಕ್ಕದ ಮನೆ, ನನ್ನ ತಮ್ಮನ ಮನೆ, ಅದು ಬಾಗ್ಲ ಬಂದಿತ್ತು. ವಿಶಾಲ್ ಕವಡಿ, ಗೋಪಾಲ್ ದಲ್ಬಂಜನ, ಕಿಶನ್ ಲದ್ವಾ, ಹುಬ್ಳಿದವ ಇವರು. ಒಂದು 4-5 ಮಂದಿ ಗಂಡ್ಮಕ್ಳು ಸೇರಿ ಗೇಟ್ ಚಾವಿ ಮುರಿದು ಒಳಗೆ ಬಂದು ಇವನ ಮನೆ ಗೇಟ್ ಮುರಿಯಾಕತ್ತಿದ್ರು. ಮನೆಗೆ ಬಾಗ್ಲ ಮುರಿದು ಒಳಗೆ ಹೋಗ್ಯಾರ. ನಮ್ಗೆ ಗೊತ್ತಿಲ್ಲ. ನನ್ನ ಮನೆ ಬಾಗ್ಲ ಮುರಿಯಾಕತ್ತಿದ್ರಿ ಅವ್ರು. 8-10 ಮಂದಿ ಹೊಡ್ಯಾಕತ್ತಿದ್ರು ಜೋರಾಗಿ. ಆಮೇಲೆ ಮನೆಗೆ ಎಲ್ಲ ಕಿಟಕಿ ಗ್ಲಾಸ್ ಹೊಡಿದ್ರು. ಬಂದು ಅದು ಎಲ್ಲ ನೀವು ಅದು ಲೈವ್ ಏನು ಮಾಡೀನಿ ಅದ್ರ ಕೇಳಿಸ್ತಿದ್ವಿ. ಇಲ್ಲ. ಆಮೇಲೆ ಏನಾಯ್ತಂದ್ರೆ ಬಾಗಿಲು ಮುರಿಯಾಕ ಅವ್ರಿಗೆ ಸಾಧ್ಯ ಆಗ್ಲಿಲ್ಲ. ಅಷ್ಟೋದಾಗ ಇವ ವಿಶಾಲ್ ಕಬಡ್ಡಿ ಅನ್ನವ ಮ್ಯಾಲೆ ಹತ್ತಿ ಬಂದಿರವ ಗ್ಯಾಲರಿಲ್ಲ. ನಮ್ಮ ತಮ್ಮನ ಮನೆ ಇದೆ. ಬಾಗ್ಲ ಮುರಿದು ಒಳಗ್ಲಿಂದ ಮ್ಯಾಲೆ ಹತ್ತಿ ಅವನ ಗ್ಯಾಲರಿಲಿಂದ ನನ್ನ ಗ್ಯಾಲರಿಗೆ ಒಂದು ಗಾಡಿ ಇದೆ. ಆ ಗಾಡಿನ ಕ್ರಾಸ್ ಮಾಡಿ ನನ್ನ ಮನೆ ಒಳಗೆ ಪ್ರವೇಶ ಮಾಡಕ್ಕೆ ಹೊಂಟ್ರಿ. ಇವ ತೆಳಗೆ ಇಳಿದು ಪಾಟಣಿ ಹಿಡಿದು ಬಾಗ್ಲ ತೆಗಿಯಾಕ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಅಣ್ಣಾರ ಬಾಗ್ಲ ತೆಗಿಬೇಡ್ರಿ, ಭಾಳ ಮಂದಿ ಬಂದಾರ, ನಂಗೆ ಮಾತಾಡೋಕೆ ಆಗೋದಿಲ್ಲ, ಬಡೋದು ಮಾಡಿದ್ರೆ ನನ್ಗೆ ಹಾನಿ ಆಗುತ್ತೆ. ತಡಿ, ನಿಂಗೆ ಎಲ್ಲರೂ ಕೂಡಿ ನಾವು ಹೊಡ್ಯಾಕ ಬಂದೀವಿ, ಬಿಡೋದಿಲ್ಲ ಅಂತೇಳಿ ಒಳಗ್ಲಿಂದ ಹೋಗಿ ಬಾಗ್ಲ ತೆಗೆದು ಬಿಟ್ರಿ. ಅವಾಗ ಏನಿಲ್ಲ ಅಂದ್ರೆ ಒಂದು 40-45 ಹೆಣ್ಮಕ್ಳು ಗಂಡ್ಮಕ್ಳು ಉರ್ರಂತ ಮ್ಯಾಲೆ ಪಟ್ಟಣ ಮ್ಯಾಲ ಬರಾಕತ್ರಿ. ಅಲ್ಲಿಂದ ಹೊಡ್ಕೊಂತ ಹೋಗಿ ನಮ್ಮ ತಾಯಿ ಎಲ್ಲಿ ಕುಂತಿದ್ರಲ್ಲ, ದೇವರ ಜಗಲಿ ಐತಿ ಸಣ್ಣ ಟೇಬಲ್, ಅಲ್ಲಿ ಬಾಬಾರ್ ಪಾದಕ್ಕೆ ನಮಸ್ಕಾರ ಮಾಡಿ, ಇನ್ಮೇಲೆ ನೀರೇ ಉಳಿಸ್ಬೇಕು ನನಗೆ ಅಂತೇಳಿ ನಾನು ಲೈವ್ ಮಾಡಿದ್ರು. ನಾನು ವಿಡಿಯೋ ಮಾಡಿದೆ ಅವಾಗ ನನ್ನ ಮೊಬೈಲ್ ಒಳಗೆ. ಅದೇ ಇಟ್ಕೊಂಡು ಕುಂತೆ. ಬಂದರು ಒಬ್ಬೊಬ್ಬರಾಗಿ ಬರಾಕತ್ತು. ಮೊದಲು ಶ್ರೇಯಾ ಕಟ್ವಾಡಿ ಬಂದರು, ಅಂಬಿಕಾ ಮಿತ್ರಾಣಿ ಬಂದರು, ಇವರೆಲ್ಲ ಹೆಣ್ಮಕ್ಳು ಬರಾಕತ್ತು. ಆಮೇಲೆ ರೇಣುಕಾ ಹಬೀಬ ಇವರೆಲ್ಲ ಈ ಥರ ಅಂಬಿಕಾ ಮಿತ್ರಾಣಿ ಇವರೆಲ್ಲ ಬಂದರು. ಬರ್ರಿ ಇವಾಗ ಕೂತ್ಕೊಡ್ರಿ, ಎಲ್ಲರೂ ಮಾತಾಡೋಣ. ಫಸ್ಟ್ ಮಾತು ಇದೆ ಅಂದಿದ್ದು. ಅಲ್ಲಿ ಓದ ಮಾಡಿ ಬಂದು ನಂಗೆ ಹೊಡೆದು ಕೂದಲ ಎಳೆಯೋದು, ದಬಾಗ ಹೊಡಿದು ನನ್ನ ಕೈಯಾಗಿಂದು ಇದನ್ನು ಕಟ್ಕೊಂಡು ಮೊಬೈಲ್ ಕಚ್ಕೊಂಡು ಹ್ಯಾಂಗೆ ಹೊಡಿದ್ರಂತ ಈ ಕಡೆ ಯಾರು ಏನು ಮಾಡಕತ್ರ ಗೊತ್ತಿಲ್ಲ. ಕೈಯೆಲ್ಲ ಹಿಂಡೋದು, ಆಮೇಲೆ ನನಗೆಲ್ಲ ಈ ತೋಳುಗಳನ್ನೆಲ್ಲ ಹಿಂಡೋದು, ತಲೆಗೆಲ್ಲ ಹೊಡೆಯೋದು. ವಿಶಾಲ್ ಕಬಡ್ಡಿ ಅಂತೂ ಕಟ್ಟಿಗೆ ತೊಗೊಂಡು ಜೋರ್ಲಿಂದ ಯಾರೂ ಕೈಯಿಂದ ಪ್ರಾರಂಭ ಮಾಡಕತ್ತಿದ್ದ ತಲೆ ಮೇಲೆ ಅವ್ರು ನಂಗೆ ಹಿಡ್ದಾಗ. ಎಲ್ಲರೂ ಏನು ಬಂದಿದ್ದು, ಯಾವ ರೀತಿ ಹೊಡೆಯೋದು, ಯಾವ ರೀತಿ ಒಂದು ಹಾನಿ ಮಾಡ್ಬೋದು, ಜೀವಕ್ಕೆ ಧಕ್ಕೆ ಮಾಡೋ ಪ್ರಯತ್ನ ಮಾಡಿದ್ರು. ಮಾಡಬೇಕಾದ್ರೆ ಅಂತ ನಮಸ್ಕಾರ.
ನಮ್ಮ ಎಲ್ಲ ಗದಗಿನ ಪತ್ರಕರ್ತರಿಗೆ ನನ್ನ ನಮಸ್ಕಾರಗಳು. ಈಗ ಇವತ್ತು ದಿನಾಂಕ 9 ಜನವರಿ 2026 ನನ್ನ ಮತ್ತು ನನ್ನ ತಾಯಿ ಮೇಲೆ ಹಲ್ಲೆ ಮಾಡಲಾಗಿತ್ತು. ಪ್ರಾಣಾಂತಿಕ ಹಲ್ಲೆ ಮಾಡಿದ್ರು. ಅದರ ಬಗ್ಗೆ ವಿವರಣೆಯನ್ನು ಕೊಡ್ಕೊಂಡು ಕಳೆದ 2-3 ವರ್ಷದ ಹಿಂದಲಿಂದ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಸಮಾಜದ ಹೆಣ್ಮಕ್ಳು ಈ ಪಾಶ್ಚಿಮಾತ್ಯ ಅಂದರೆ ವೆಸ್ಟರ್ನ್ ಡ್ರೆಸ್ ಹಾಕೊಂಡು ಈ ವಿಡಿಯೋಸ್ಗಳನ್ನು ಮಾಡ್ತಾಯಿದ್ರು. ಅವನ್ನೆಲ್ಲ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಮಾಡೋದು ನೋಡಿ ಭಾಳ ಮಂದಿನೂ ಅದ್ರಾಗ ಮಾಡಕತ್ತಿದ್ರು. ಬರ್ತಾ ಬರ್ತಾ ಅವ್ರು ಇನ್ನೊಂದು ಸ್ವಲ್ಪ ಶಾರ್ಟ್ ಹಾಕೊಂತ ಹೊಂಟು ಅಲಿಬಿಗಳು. ಅದ್ರ ಬಗ್ಗೆ ನಮ್ಮ ನಮ್ಮ ಸಂಸ್ಕೃತಿ ಬೀಳ್ತಾ ಇದೆಯಲ್ಲ ಅಂಥೇಳಿ ಕೆಲವರು ಈ ನಮ್ಮ ಸಂಸ್ಕೃತಿ ಧರ್ಮನ ಉಳಿದಿಗಾಗಿ ಕೆಲವು ಗ್ರೂಪ್ಗಳಿದೆ ನಮ್ಮ ಸಮಾಜದ. ಅದರಲ್ಲಿ ಮಾತು ಸ್ಟಾರ್ಟ್ ಆಯಿತು, ಹಿಂಗೆಲ್ಲ ಮಾಡಬಾರ್ದು ಅಂತೇಳಿ. ಕೆಲವು ಗ್ರೂಪ್ಗಳಲ್ಲಿ ವಿಷಯಗಳನ್ನು ಚರ್ಚಾ ಸಲಹೆಗಳನ್ನು ಜನರು ಹಾಕಲು ಆರಂಭಿಸಿದರು. ಅದರ ಹಾಗೆ ನಾನು ಕೂಡ ನನ್ನ ಗ್ರೂಪ್ನಲ್ಲಿ ಇದರ ಚರ್ಚೆಯಲ್ಲಿ ಭಾಗವಹಿಸಿದೆ. ಹಲವಾರು ಜನರು ಕೆಲವೊಂದು ಹೆಣ್ಣು ಮಕ್ಕಳ 200-600 ವಿಡಿಯೋಸ್ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿ ಅದರಿಂದ ಹಣ ಪಡೆಯಲು ಹೆಚ್ಚು ಜನ ವಿಡಿಯೋ ನೋಡಲಿ ಎಂದು ಅತಿ ಕಡಿಮೆ ಬಟ್ಟೆಗಳನ್ನು ಹಾಕಿ ವಿಡಿಯೋ ಶೇರ್ ಮಾಡಲು ಆರಂಭಿಸಿದರು. ಇದರಿಂದ ಭಾಳ ಮಂದಿಗೆ ಬೇರೆಯವರು ಕೂಡ ಇದರಂಗ ನಾವು ಮಾಡೋಣ ಅಂತೇಳಿ ಬೇರೆ ಹುಡುಗಿಯರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇವರೆಲ್ಲ ಮ್ಯಾರಿಡ್ ಇದ್ದಿದ್ದರು ಕೂಡ ಇದರಾಗಿದ್ದರು. ಅದರಂಗ ಇದರ ಬಗ್ಗೆ ಒಂದು ಚರ್ಚೆ ಕೂಡ ಸ್ಟಾರ್ಟ್ ಆಯಿತು. ಇದೆಲ್ಲ ಬಂದಾಗಬೇಕು, ಹಿಂಗೆ ಹಾಕೋದನ್ನು ಬಹಿರಂಗವಾಗಿ ನಿದ್ರಿಸ್ಬೇಕು ಅಂತೇಳಿ ಕೆಲವು ಹೆಸರುಗಳನ್ನು ಕೂಡ ಪ್ರಸ್ತಾಪ ಆಗಕ್ಕೆ ಸ್ಟಾರ್ಟ್ ಆದ ಗ್ರೂಪ್ನಲ್ಲಿ. ಇದೋ ಒಂದು ಸುವರ್ಣ ಅವಕಾಶ ಸಿಕ್ತು, ಬಾ ನೆಲ ಕಟೋಟಿ ಮೇಲೆ ಒಂದು ಕೈ ತೊಗೊಂಡು ಬಿಡೋಣ ಅಂತೇಳಿ ನಮ್ಮ SSK ಸಮಾಜದ ಪಂಚ ಕಮಿಟಿ ಗದಗಿಂದು ಅವರೆಲ್ಲ ಪದಾಧಿಕಾರಿಗಳು, ಅಧಿಕಾರಿಗಳು, ಅಧ್ಯಕ್ಷರು, ಆಮೇಲೆ ತರುಣ ಸಂಘ, ಮಹಿಳಾ ಮಂಡಲ ಇವರೆಲ್ಲರೂ ಸೇರಿ ಈ ಇನ್ಸ್ಟಾಗ್ರಾಮ್ದಲ್ಲಿ ಏನು ವಿಡಿಯೋ ಹಾಕಾಕತ್ತಿದ್ರಲ್ಲ ಹುಡುಗಿಯರು, ಅವ್ರ ಸಂಪರ್ಕನ ಪಡೆಯುವ ಅವ್ರಿಗೆಲ್ಲ ಕಾನೂನಾತ್ಮಕವಾಗಿ ಯಾವುದೇ ನಿಮ್ಮ ಮೇಲೆ ಒಳಗೆ ಬಂದು ಪ್ರೇರಣೆ ಬಂತಿಲ್ಲ, ನಿಮ್ಮ ತಾಯಿಗೆ ಹೋಗಿ ಹಿಡ್ಕೊಂಡು ನೀನು ಇಲ್ಲ ಅಂತ ನಿಮ್ಗೆ ಜೀವ ಸಹಿತ ಬಿಡೋದಿಲ್ಲ ಅಂತ. ನಮ್ಮ ತಾಯಿ ಬೆಡ್ ರಿಟರ್ನ್ಸ್ ಅಲ್ಲಿ ಹೇಳಕ್ಕೆ ಬರೋದಿಲ್ಲ ಅವ್ರಿಗೆ ಹೋಗಿ ಗಟ್ಟಾಗಿ ಇಟ್ಕೊಂಡು ಕುಂತೆ ಕೈನ ಇಟ್ಕೊಂಡು ಕುಂತ್ಕೊಂಡೆ ಆ ವಿಶಾಲ ಕಬಡ್ಡಿ ಕರೀಲಿಕ್ಕೆ ಅಂಬಿಕಾ ಮಿತ್ರಾಣಿ ತೆಗಿಯಕ್ಕಿ ಹಿಡಿದ ಆಕಿನ ಕಾಲು ಹಿಡಿದು ಗ್ಯಾಲರಿಲಿಂದ ಒಗಿದ್ಬಿಡೋಣ. ಈಗ ಸತ್ತು ಹೋದ್ರೆ ಈ ಚಿಂತೆ ನಾವು ಬಿಟ್ಬಿಡ್ತೈತಿ, ನಮಗೆಲ್ಲ ಭಾಳ ತೊಂದರೆ ಆಗತೈತಿ ಇಲ್ಲಿಂದ ಅಂತೇಳಿ ಅವ್ನು ಕರೀದ್ಕೊಂಡೆ. ಅವ ನನ್ನ ಕಾಲು ಎಳಕ್ಕೆ ಎಳಿದವದ, ಆಕಿನೂ ಎಳಕತ್ತಿದ್ಲು, ನನ್ನ ಕೈನೂ ಎಳಿದ, ನಮ್ಮ ತಾಯಿನೂ ಬಂದ್ಬಿಟ್ರ ಅದ್ರ ಜೊತೆ. ಅವಾಗ ಏನು ಮಾಡಿದ್ರಿ, ಈಗ ಮುದುಕಿ ಬಿದ್ದುಬಿಟ್ರೆ ಮತ್ತೆ ಏನು ಥರ ಆಗ್ಬಿಟ್ರಿ ಅನ್ನೋದು ಆ ಪ್ಲ್ಯಾನ್ ಅಲ್ಲಿಗೆ ಡ್ರಾಪ್ ಮಾಡಿ ಆಕೆ ಏನು ಮಾಡಿದ್ಲು, ಮಂಚದ ಮೇಲೆ ಹತ್ತಿ ನನ್ನ ಕಾಲು ತುಳಿದ್ಲು. ಆಕ್ಸಿಡೆಂಟ್ ಆಗಿದ್ದು ಕಾಲು ತುಳಿದ್ಲು. ಆ ಕಾಲು ತುಳಿಬೇಡ, ನಂಗೆ ಭಾಳ ಕಾಲು ನೋವಾಕತಿ ಅಂತಂದ್ರು ಬಿಡಲಿಲ್ಲಕ್ಕೆ. ಆಮೇಲೆ ನನ್ನ ಜುಟ್ಟ ನಿನ್ನ ಕೈ ಸುತ್ತಿ ನಡಿ ನಿಮ್ಗೆ ಎಳ್ಕೊಂಡು ಹೋಗ್ತೀನಿ ಕೆಳಗೆ. ಅಲ್ಲೇ ಬಾಂಗ್ಲಾದೇಶದ ದೀಪುವ ಯಾವ ರೀತಿ ಎಳಿದು ಮಾಡಾಕತ್ತಿದ್ರಲ್ಲ, ಸುಟ್ರಲ್ಲ, ಅದ್ರಂಗೆ ನಿಂಗೆ ಸುಡಕ್ಕೆ ನಾವು ಬಂದೀವಿ, ನಡಿ ನೀ ಕೆಳಗೆ ಚಿಟ್ಕೆ ಹೊಡಿದಿಲ್ಲ ಹೇಳಕತ್ತಿದ್ರಿ. ಅವಾಗ ಕೆಲವರು ಹೆಣ್ಮಕ್ಳನ್ನ ಅಲ್ಬಿ ಕೂಡ ಬಿಚ್ಚಾಕ ಪ್ರಯತ್ನ ಮಾಡಿದ್ರು. ಅವ್ರು ಅಲ್ಲೇನು ಬಿಚ್ಚೋದು ಇಲ್ಲೇ ಬಿಚ್ಚಿಬಿಡೋಣಕ್ಕೆ, ಈಗ ಬರೀ ಬತ್ತಲು ಮಾಡಿ ಕರ್ಕೊಂಡು ಹೋಗೋಣ ಅಂತೇಳಿ ಮಾಡಕತ್ತರು. ಇದು ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸು ನಡೆದೈತಿ ಇದು ಡ್ರಾಮಾ. ಆಮೇಲೆ ನಮ್ಮ ಸಮಾಜದ ಪಂಚ ಟ್ರಸ್ಟ್ ಕಮಿಟಿ ಎಲ್ಲ ಗಂಡ್ಮಕ್ಳು ಮೇಲೆ ಕೈ ಕಟ್ಕೊಂಡು ಆರಾಮ್ ವಿಡಿಯೋ ಮಾಡ್ಕೊಂಡು ನಿಂತಿದ್ರು, ಸಾಕ್ಷಿ ಆಗಿ ಆ ರೀತಿ ನಿಂತಿದ್ರು. ಆಮೇಲೆ ಆಕೆ ಒಂದು ಸ್ಪ್ರೇಯರ್ ತೆಗಿದ್ರು, ಅದು ಹೇರ್ ಡ್ರೈ ಸ್ಪ್ರೇಯರ್ ಸರ್, ಅದು ಲೋರಿಯಲ್ ಅಂತೇಳಿ ಬ್ಲ್ಯಾಕ್ ಹೆಡ್. ಅದ್ರಾಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೈತಿ, ಇದು ಕಣ್ಣಿಗೆ ಉಪಯೋಗ ಮಾಡಬಾರ್ದು, ಕಣ್ಣು ಹೋಗ್ತಾ ಅಂತ. ಅದನ್ನ ಡೈರೆಕ್ಟ್ ನನ್ನ ಕಣ್ಣು ನೋಡಿ ಈ ರೀತಿ ಸ್ಪ್ರೇ ಮಾಡಿದ್ರು. ನನಗೆ ಜೋರಾಗಿ ಸ್ಪ್ರೇ ಮಾಡಬೇಕಾದ್ರೆ ನಾನು ಸ್ವೆಟರ್ ಹಾಕೊಂಡಿದ್ದೆ, ಇದು ತೋಳಿ ಇಲ್ಲಿ ತನಕ ಇತ್ತು. ನಾನು ಹಿಂಗೆ ಕೈ ನಾನು ಪ್ರೊಟೆಕ್ಟ್ ಮಾಡಿದೆ, ಕಣ್ಣಿಗೆ ಏನೋ ಸ್ಪ್ರೇ ಮಾಡಕತ್ತಾಳೆ ಅಂತೇಳಿ. ಅದೇನಾಯ್ತು, ನನಗೆಲ್ಲ ಹಣಿಗೆಲ್ಲ ಬಡಿತು, ನನ್ನ ಸ್ವೆಟರ್ಗೆಲ್ಲ ಬಡಿತು, ನನ್ನ ಕಣ್ಣಿಗೆ ಹೋಗ್ಲಿಲ್ಲ ದೇವ್ರ ದಯೆಯಿಂದ. ಅದು ಆಗೋ ತಡೆಗೆ ಎಲ್ಲರೂ ಬೈಯೋದು, ಚೀರಾಡೋದು. ಆಮೇಲೆ ಶ್ರೇಯಾ ಕಟ್ಬಿಟ್ಟೆ ಅನ್ನಕ್ಕೆ ಇಲ್ಲೇ ಗದಗದಕ್ಕೆ ಆಕೆ ಅವ್ರದ್ದು ಹೋಟೆಲ್ ಇದೆ ಗಂಡದ ಆನಂದ ಕಟ್ಬಿಟ್ಟೆ ಅಂತೇಳಿ. ಆಕೆ ಏನಂದು ನಮ್ಮ ಮಮ್ಮಿಗೆ ರಂಡಿ ಬೋಚಡಿ ನಿನ್ನ ಮಗಳಿಗೆ ಗಿಡ ಕಳಿಸಿ ನೀನು ಅಂತೇಳಿ ನಮ್ಮ ಅವ್ವನ ಕಾಲಿಂದ ಎದಿಗೆ ಓದ್ಲಕ್ಕೆ 83 ವರ್ಷದ ಹೆಣ್ಮಗಳಿಗೆ ಓದಿದ್ದು ಕಾಲಿಂದ ಜಗತ್ ಜನ. ಆಮೇಲೆ ಈಕಿ ಪೂಜಾ ಕಬಾಡಿ ಇವರೆಲ್ಲ ಮಿಟ್ಟು ಮೀರಿ ನಿಂತು ಬಿಟ್ಟಿರ್ತಾರೆ, ಜೀವ ತಗೊಳಕ ನಿಂತಿರ್ತಾರೆ. ಅಷ್ಟರೊಳಗೆ ನಮ್ಮ ತಮ್ಮ ಬಂದ ಎಲ್ಲ ರಿಕ್ವೆಸ್ಟ್ ಮಾಡಕತ್ತ. ಅವ ಅಷ್ಟರೊಳಗೆ ಪೊಲೀಸ್ ಒಬ್ಬರು ಪೇದೇನು ಬಂದರು, ಅವ್ರು ಬಂದಿದ್ರು. ಅವ್ರ ಮುಂದೆನೇ ಇವ ಅಧ್ಯಕ್ಷ ಅಂತ ಹೇಳ್ಕೊಂತಾರಲ್ಲ ನಮ್ಮ ಪಕೀರ್ ಸಾಬ್ ಅಡುಗೆ, ಅವ ಹಿಂಗೆಲ್ಲ ಕುತ್ತಿಗೆ ಹಿಡಿದು ಮಾರಿ ನಿಂಗೆ ಇದನ್ನು ಮಾಡಿ
ನಿನ್ಗ ನಿಮ್ಮ ಅಕ್ಕ ಕುಡಿಯಕ್ಕೆ ಒಂದಾಗ್ತೀನಿ ಮಗನ ಅಂತೇಳಿ ಅವ್ರ ಮುಂದೆ ಹೊಡ್ಯಾಕ್ ಹೋದ್ರು. ಗುದ್ದಿದ್ರು ಪೊಲೀಸರು ಬಿಡಿಸಿದ್ರು ಇದನ್ನು. ನಮ್ಮ ಮುಂದೆ ಹೊಡಿತಾರೆ ನೀವು ಅಂತೇಳಿ. ಆಮೇಲೆ ಪೊಲೀಸರು ಬಂದ ಕೂಡಲೇ ನಡೆಯುವ ಅಂತೇಳಿ ನಂಗೆ ಕರೆಯಕತ್ತರು. ಮತ್ತು ಸ್ವೆಟರ್ ತೆಗೆದು ನಾನು ಬೇಲ್ ಹಾಕೊಂಡು ಕೆಳಗೆ ಬಂದ್ರೆ ನಾನು ಕರ್ಕೊಂಡು ಹೋಗ್ಬೇಕಾದ್ರೆ ಕಸ್ತೂರ್ಬಾಯಿ ಬಾಡಿಗೆನೆ ಕೇಳಿ ಮಗ ವಿಡಿಯೋ ಮಾಡ್ಕೊಳ್ತಿದ್ದೆ ಮನೆ ಮುಂದೆ. ಏನು ಹೇಳಿದ್ರು ಒಂದು 60-70 ಹೆಣ್ಮಕ್ಳು ಸೇರಿದ್ರು. ಎಲ್ಲರೂ ಹುಚ್ಚಿ ಅಂತೇಳಿ. ಆಮೇಲೆ ನಾರಿ ಶಕ್ತಿಗೆ ಜೈ ಅಂತ ಹೇಳಿದ್ದು, ರಾಜು ಬದ್ದಿಗೆ ಜೈ ಅಂತೇಳಿ ಅಂಬಿಕಾ ಮಿತ್ರನಿ ಜೈ ಕಾಣಕತ್ತಿದ್ದು. ನಾನು ಕರ್ಕೊಂಡು ಹೊಂಟ್ರು ಪೊಲೀಸರು ವ್ಯಾನ್ದಾಗ ಕುಂದ್ರಸಕ್ಕ. ಅವಾಗ ವ್ಯಾನಿಂದ ಹಿಂಗೆಲ್ಲ ಬಡಿದ, ನಿಂಗೆ ಬಡೋದೆಲ್ಲ ನಾನು ನೋಡ್ಕೊಂತೀನಿ. ಅದು ಎಲ್ಲ ವಿಡಿಯೋದಾಗ ಬಂದಿದೆ, ನೀವು ಬೇಕಾದ್ರೆ ನಿಮ್ಮ ಇದರಲ್ಲಿ ಹಾಕಿ ನೋಡ್ಬೋದು ಅದನ್ನು. ಈ ರೀತಿ ಎಲ್ಲ ಮಾಡಿದ್ರು. ಈಗ ಒಂದು ಲಿಸ್ಟ್ ಕೊಡ್ತೀನಿ ಸರ್ ನಾನು, ಅವರೆಲ್ಲ ರೀತಿ ಅದೆಲ್ಲ ಹೇಳ್ಕೊಡ್ತೀನಿ ನಾನು. ಆಮೇಲೆ ಪೊಲೀಸರನಿಂದ ನಾವು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋದ ನಂತರ ಪೊಲೀಸರು ನಮ್ಮನ್ನು ವಾಯಿನಿಂದ ಕರ್ಕೊಂಡು ಹೋದ್ರೆ. ಆಮೇಲೆ ಹೋದ್ಕೊಳ್ಳೆ ನಮ್ಮ ಸೀದಾ ಒಂದು ನನಗೆ ನಮ್ಮ ತಮ್ಮಗ ಸಿಪಾಯಿ ಆಗುತ್ತೆ ನಡಿ ನನಗೆ ಏನಚ್ಚಿದ್ದೀನಿ ಅಂತ ನಾನು ಹೇಳಕ್ಕೆ ಹೋದ್ರೆ ನಂಗೆ ಟಬರ್ ಮಾಡಿ ಕಳಿಸಿ ಒಂದು ರೂಮ್ದಾಗ ಕುಂದ್ರಿಸಿದ್ರು. ನಮ್ಮ ತಮ್ಮಂದ ಇವನು ಮೊಬೈಲ್ ಕೂಡ ಕಸ್ಕೊಂಡ್ರು. ನಾವು ಯಾರಿಗೂ ಕಾಂಟ್ಯಾಕ್ಟ್ ಮಾಡಬಾರ್ದು ಆ ರೀತಿ ಮಾಡಿದ್ರು. ಆಮೇಲೆ 112 ಕಾಲ್ ಮಾಡಿದವ್ರ ನಾವು ನಮ್ದು ಫಿರ್ಯಾದ್ ಮಾತ್ರ ತೊಗೊಳಬಾರ್ದು, ಅವ್ರ ಫಿರ್ಯಾದಿನ ತೊಗೊಂಡ್ರು. ಫಸ್ಟ್ FIR ಕಾಪಿ ಅವ್ರು ಮಾಡಿದ್ರು. CPI ಅವ್ರು ಕುಂತ್ಕೊಂಡು ಎಲ್ಲ ಮಾಡಿದ್ರು. ಅದು ಕಾಪೀಸ್ ಎಲ್ಲ ಇತ್ತು. ಅದನ್ನು ಮಾಡಿ ನನ್ನ ಮೇಲೆ ಈ ಎಲ್ಲ ಸೆಕ್ಷನ್ಗಳನ್ನು ಹಾಕಿದ್ರು. 115/2 ಸೆಕ್ಷನ್ ಹಾಕಿದ್ರು, 118/1 ಸೆಕ್ಷನ್ ಹಾಕಿದ್ರು, 352 ಸೆಕ್ಷನ್, 351 ಸೆಕ್ಷನ್, 353 ಸೆಕ್ಷನ್, 351 ಸೆಕ್ಷನ್ /2 ಅದು ಹಾಕಿದ್ರು. 79 BNS 223 ಅದು ಹಾಕಿದ್ರು. ಆಮೇಲೆ US 66E IT ಆಕ್ಟ್ ಪ್ರಕರಣ ದಾಖಲೆ ಮಾಡಿದ್ರು. ಇವೆಷ್ಟೆಲ್ಲ ನಾನ್ ವೇರಿಯಬಲ್ ಆಕ್ಟ್ ಹಾಕ್ಯಾರ ನನ್ನ ಮೇಲೆ. ಅದು ಅವರು ಪೊಲೀಸ್ ಸ್ಟಾಂಡ್ದಾಗ ಅವರು ಪೂಜಾ ವಕೀಲರು ಕರ್ಕೊಂಡ್ಬಂದ್ರು. ಅವರೆಲ್ಲ ಈ ಸೆಕ್ಷನ್ ಹಾಕ್ಸಿದ್ರು. ಆದರೆ ನಮ್ಮ FIR ರಾತ್ರಿ 10:10ವರೆಗೆ ತೊಗೊಂಡೆ. CPI ಸಾಹೇಬ್ರಂತೂ ನಮ್ಗೆ ಮಾತಾಡಲಿಲ್ಲ, ಏನಾಗಿತ್ತು ಅಂತ ಕೇಳಲಿಲ್ಲ. ನಮ್ಗೆ ಒಳಗೆ ಕುಂದ್ರಿಸ್ಬಿಟ್ಟಿದ್ರು ಅವರು. ಮತ್ತು ಯಾರು ನಮ್ಗೆ ಹುಬ್ಳಿಯಿಂದ ಭೇಟಿಯಾಗಿ ಬಂದರು, ನಮ್ಗೆ ಸಪೋರ್ಟ್ ಮಾಡೋ ಬಂದರು, ಅವ್ರಿಗೂ ಎದುರಿಸಿದ್ರು. ನಿಮ್ಗೂ ಒಳಗೆ ಹಾಕ್ತೀವಿ ನಡ್ರಿ ಅಂತೇಳಿ. ಪ್ರೆಸ್ ರಿಪೋರ್ಟರ್ ಬಂದಿದ್ದು ನಮ್ಮ ಜಾತಿಯವ್ರೊಬ್ಬರು ಬಂದಿದ್ರು ಫಾರನ್ನು, ಅವ್ರಿಗೂ ಕಳಿಸ್ಬಿಟ್ರು. ಏನಾಗದಂಗಿಲ್ಲ, ನೀವು ಏನು ಮಾಡ್ದೆ ನಿಮ್ಗೆ ಒಳಗೆ ಕುಂದ್ರಿಸ್ತೀವಿ ಅಂತೇಳಿ. ಆಮೇಲೆ ನಮ್ಗೆ 10:30 7:30 ಸುಮಾರಿಗೆ ಇದಕ್ಕೆ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡೋದ್ರು. ಅಲ್ಲಿ ಅವರು ಬಂದಿದ್ರು ಎಲ್ಲ ಫಿಸಿಕಲ್ ಚೆಕ್ ಮಾಡ್ಸಕ್ಕೆ. ಸುಳ್ಳ ನಮ್ಗೆ ಬಡ್ದಾಳಿಕೆ ಅಂತೇಳಿ ಏನೇನೋ ಕಂಪ್ಲೇಂಟ್ ಹಾಕ್ಸಾರ ಅವರು. ಅದು ಒಂದು ಕಾಪಿನ ಎದ್ದು ಕೊಡ್ತೀವಿ ನಾವು. ಆಮೇಲೆ 10ಗೆ FIR ಸಂಖ್ಯೆ 10 2020 ಬೇಕಂದ್ರೆ ನೀವು ಚೆಕ್ ಮಾಡಿ ನೋಡ್ಬೋದು. ಆವಾಗ ನಮ್ಗೆ ಯಾವುದೇ ರೀತಿಯಲ್ಲಿ ಹಾಕಲಾರ್ದೆ ಅವ್ರಿಗೆ ಸವಲತ್ತು ಕೊಟ್ಟರು. ನಾನ್ ಬೆಲೆಗಳ ಹಾಕಲಿಲ್ಲ, ಅವ್ರ ಮೇಲೆ ಬೆಲೆಗಳ ಹಾಕಿ ಯಾವುದೂ ಆಕ್ಷನ್ ತಗೊಳ್ಳಿಲ್ಲ. 27 ದಿನ ಪೊಲೀಸರಿಂದ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಆಮೇಲೆ ನಾನು ನಮ್ಮ ತಮ್ಮ ಹೋಗಿ ಪೊಲೀಸ್ ಸ್ಟೇಷನ್ಗೆ SP ಸಾಹೇಬರಿಗೆ, DYSP ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಿದ್ವಿ. ಇಷ್ಟೆಲ್ಲ ಹಲ್ಲೆ ಮಾಡಿ ನಮ್ಮ ಮನೆಗೆ ಬಾಗಿಲ ಮುಡಿದು, ಕಿಟಕಿ ಮುಡಿದು, ಪ್ರಾಣಾಂತಿಕ ಹತ್ಯೆ ಮಾಡಕ್ಕೆ ಬಂದರೂ ಕೂಡ ನನ್ನ ಮೇಲೆ ಇಷ್ಟ ಆದರೂ ನಂಗೆ ಜೈಲ್ಗೆ ಹಾಕಿದ್ರಿ. 3 ದಿನ ನಾನು ಜೈಲ್ಗೆ ಇದ್ದೆ. ಅಲ್ಲಿಂದ ನಾನು ಹೊರಗೆ ಬಂದೆ, ಬೇಲ್ ತೊಗೊಂಡು ಇಂಟ್ರಿಮ್ ಬೇಲ್ ತೊಗೊಂಡು ಬರಬೇಕಾಯ್ತು. ಅದು ಬೇಲ್ ಕೂಡ ಸಿಗಬಾರ್ದು, ಅಲ್ಲಿ ಕೂಡ ಕೊಡಿದಾಗ ಭಾಳಷ್ಟು ಕುತಂತ್ರಗಳನ್ನ ಆಡಿದ್ರು. ಅದು ಏನಾಯ್ತು, ಬೇರೆ ಇಂಟ್ರಿಮ್ ಬೇಲ್ ಸಿಕ್ತು, ನಾ ಬಂದ ನಂತರ ಕೂಡ ಅದಕ್ಕೆ 15 ದಿನ ಮತ್ತೆ ಗ್ಯಾಪ್ ಆಯ್ತು. ಅದಕ್ಕೆ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿಲ್ಲ. ಎದಕ್ಕಂದ್ರೆ ನಮ್ಗೆ ಫುಲ್ ಬೇಲ್ ಸಿಕ್ಕಿದ್ದಿಲ್ಲ. ನಮ್ಮ ವಕೀಲರು ಬೇಡ ಅಂದರು. ಅದಕ್ಕೆ ಇವತ್ತು ಮಾಡ್ತಾ ಇರೋದು. ಎದಕ್ಕೆ ಇಷ್ಟು ದಿನ ಬಿಟ್ಟು ಮಾಡ್ತಾ ಇದ್ರೆ ಇದು ಕಾರಣ ಇದೆ. ಆಮೇಲೆ ಇಷ್ಟಾತ್ರಿ ರಾತ್ರಿ 1 ಗಂಟೆಗೆ ನಾವು ಬಂದ್ವಿ. FIR ಅಲ್ಲಿ ಮುಗಿದು ಎಷ್ಟೋ ವಿವರಗಳನ್ನ ನಾವು ಕೊಟ್ಟಿದ್ರು ಕೂಡ ದೀವುದವ್ರು ಹಾಕಲಿಲ್ಲ. ಮುಂದೆ ಹಾಕಿ ಬಿಡ್ರಿ, ಹೆಸರು ಏನಾದ್ರು ಕೇಳಿ ಕೆಲವರು ಹೆಸರು ನಮ್ಗೆ ಗೊತ್ತಿದ್ದಿಲ್ಲ. ನಮ್ಮ ಕಾಲ ಕೊಡಿ ಸರ್, ನಾಳೆ ಬಂದು ಹೇಳ್ತೀವಿ ಅಂದ್ವಿ. ಆಮೇಲೆ ಯಾರಿಗೂ ಸಂಪರ್ಕ ಮಾಡೋಕೆ ನಮ್ಮ ಹತ್ರ ಫೋನ್ ಇದ್ದಿದ್ದಿಲ್ಲ ಮಾತು. ಅವ್ರು ನಮ್ಗೆ ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕೆ ಕೊಡಲಿಲ್ಲ. ಆಮೇಲೆ ಮರುದಿನ ನಮ್ಮ ಮನೆಗೆ ಪಂಚನಾಮ ಮಾಡಕ್ಕೆ ಕೊಟ್ಟರು. CBI ಸಾಹೇಬ್ರು ಬಂದಿದ್ರು, ಪಂಚನಾಮ ಮಾಡಿದ್ರು. ಬಂದವ್ರು ಹಂಗೆ ನಮಗೂ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡೋಗಿ ಹಂಗೆ ಪೊಲೀಸ್ ಸ್ಟೇಷನ್ ಕುಂದಿರಿಸಿದ್ರು. ರಾತ್ರಿ ಸಾಯಂಕಾಲ 7:00ವರೆಗೆ ಜಿಲ್ಲಾ